ಇಲ್ಲಿವರೆಗೂ ಒಂದೇ ಒಂದು ಪೋಸ್ಟ್, ಒಂದು ಸಿಂಗಲ್ ಪೋಸ್ಟ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಮಾಡಿಲ್ಲ. ಈಗ ಇಲ್ಲಿ ಗಿಲ್ಲಿಯವರ ಅಸಲಿ ಮುಖ ಬಯಲು, ಅಸಲಿ ಬಂಡವಾಳ ಬಯಲಾಗ್ತದೆ. ಇವ್ರಿಗೆ ಅಭಿಮಾನಿಗಳನ್ನ ಕಂಡ್ರೆ ಮತ್ತೆ ಇಲ್ಲಿ ಅವ್ರು ಯಾವ್ಯಾವ ಸಿನಿಮಾದಲ್ಲೇ ಆಕ್ಟ್ ಮಾಡಿದ್ದಾರೆ, ಆ ಒಂದು ಚಿತ್ರಕ್ಕೆ ಪ್ರಮೋಷನ್ ಮಾಡಕ್ ಆಗಲ್ವಾ, ಅಷ್ಟೊಂದು ಬ್ಯುಸಿ ಇದಾರ, ನಿಜವಾಗ್ಲೂ ಕೂಡ ಅವ್ರ ಅಸಲಿ ಮುಖ ಇದ ಅಂತ ಅಂದ್ಬಿಟ್ಟು ಸುಮಾರು ಜನ ಈ ರೀತಿಯಾಗಿ ಮಾತಾಡ್ತಾ ಇದಾರೆ. ಅಂದ್ರೆ ಸ್ವಲ್ಪ ಜನ, ನಿಮ್ಗೆ ಗೊತ್ತಿರುತ್ತೆ, ಒಂದು ವಿಡಿಯೋ ಅಂತ ಅಂದ್ಮೇಲೆ ಒಂದು ಪಾಸಿಟಿವ್ ಕಮೆಂಟ್ಸ್ ಬರುತ್ತೆ, ಒಂದು ನೆಗೆಟಿವ್ ಕಮೆಂಟ್ಸ್ಗಳು ಕೂಡ ಇಲ್ಲಿ ಬರ್ತಾನೆ ಇರುತ್ತೆ. ಆದ್ರೆ ಕಮೆಂಟ್ಗಳ ಸುರಿಮಳೆ ಅಂತೂ ಇಲ್ಲಿ ನಿಲ್ಲದೇ ಇಲ್ಲ. ಕೆಲವು ದಿನಗಳ ಹಿಂದೆ ಅಷ್ಟೇ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಾ, ಇಲ್ಲಿ ಕುಮಾರ್ ಅನ್ನೋರವರು ಫಸ್ಟಿಗೆ ಒಂದು ಟ್ಯಾಟೋ ಕೂಡ ಇಲ್ಲಿ ಹಾಕಿಸ್ಕೊಂಡಿದ್ರು. ಇಲ್ಲ, ನಾವು ಟ್ಯಾಟೋ ಹಾಕಿಸ್ಕೊಂಡಿದೀವಿ, ನನ್ನ ಮೀಟ್ ಮಾಡ್ತೀನಿ ಅಂತ ಇಲ್ಲಿ ಗಿಲ್ಲಿ ನಟ ಅವ್ರು ಹೇಳಿದ್ರು. ಆದ್ರೂ ಕೂಡ ಇಲ್ಲಿ ನಮ್ಮನ್ನ ಮೀಟ್ ಮಾಡ್ಲಿಲ್ಲ ಅಂತ ಹೇಳಿದ್ರು. ಆ ನಂತರನೇ ಇಲ್ಲಿ ಬಂದು ಕ್ಷಮೆ ಕೂಡ ಇಲ್ಲಿ ಕೇಳಿದ್ರು. ಈಗ ಸರ್ಕಾರಿ ಶಾಲೆ H8 ಅಂತ ಅಂದ್ಬಿಟ್ಟು ಸಿನಿಮಾ ಕೂಡ ಇಲ್ಲಿ ರಿಲೀಸ್ ಆಗಿದೆ. ಫಿಲಂ ಚೇಂಬರ್ ಅಲ್ಲಿ ಅವ್ರ ವಿರುದ್ಧ ಒಂದು ಕಂಪ್ಲೇಂಟ್ ಕೂಡ, ಅದೇ ಗಿಲ್ಲಿಯವ್ರ ವಿರುದ್ಧ ಒಂದು ಕಂಪ್ಲೇಂಟ್ ನ ಇಲ್ಲಿ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಒಂದು ಸಿನಿಮಾ ಅಂತಂದ್ಮೇಲೆ ಒಂದು ಪ್ರಮೋಷನ್ ಅಂತೂ ಮಾಡ್ಲೇಬೇಕಾಗುತ್ತೆ, ಪ್ರಮೋಷನ್ ಮಾಡಿದ್ರೆ ಸಿಕ್ಕಾಪಟ್ಟೆ ಓಡ್ಬಿಡುತ್ತೆ ಅಂತ ಕೆಲವೊಬ್ರಿಗೂ ಒಪಿನಿಯನ್ ಇದೆ. ಆದ್ರೆ ಎಷ್ಟೇ ಪ್ರಮೋಷನ್ ಮಾಡಿದ್ರು ಕೂಡ ಕೆಲವೊಂದು ಸಿನಿಮಾಗಳು ನೀವು ನೋಡಿರ್ತೀರಾ, ಪ್ರಮೋಷನ್ನೇ ಮಾಡಿರಲ್ಲ ಏನು ಕೂಡ, ಆದ್ರೂ ಕೂಡ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿದೆ ಅಂತ ಕೂಡ ಇಲ್ಲಿ ಪ್ರೇಕ್ಷಕರು ಹೇಳಿದ್ದಾರೆ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಸೂಪ್ರಂಸೋ ಇರ್ಬೋದು, ಅತಿ ಹೆಚ್ಚಾಗಿ ಪ್ರಮೋಷನ್ಗಳನ್ನ ಇಲ್ಲಿ ಮಾಡಲಿಲ್ಲ. ಅವ್ರಿಗೆ ಎಷ್ಟು ಬೇಕು ಒಂದು ಸೀಮಿತವಾಗಿ ಒಂದು ಲಿಮಿಟೆಡ್ ಅಂತ ಇಲ್ಲಿ ಇರುತ್ತೆ. ಆ ತರ ಮಾಡಿದ್ರೆ ಯಾವ ರೀತಿ ಜನ ಇಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ ಅಂತಂದ್ರೆ, ಕಂಟೆಂಟ್ ಚೆನ್ನಾಗಿತ್ತು ಅಂತಂದ್ರೆ ಯಾವುದೇ ಒಂದು ಪ್ರಮೋಷನ್ ಅಗತ್ಯನೇ ಇಲ್ಲ ಅಂತ ಕೂಡ ಇಲ್ಲಿ ಹೇಳ್ಬೋದು. ಆದ್ರೆ ಇಲ್ಲಿ ಏನು ಸರ್ಕಾರಿ ಶಾಲೆ H8 ಅಂದ್ಬಿಟ್ಟು ಸಿನಿಮಾ ರಿಲೀಸ್ ಆಗಿದೆಯೋ, ಈ ಕಳೆದ ವಾರ ನೀವು ಅಬ್ಸರ್ವ್ ಮಾಡೋದು, ಇವಾಗ ಈ ವಾರ ಅಂದ್ರೆ ಈ ಶುಕ್ರವಾರ ಏನ್ ಇವತ್ತ ಫಿಲಂ ರಿಲೀಸ್ ಆಗಿದೆಯೋ ಸರ್ಕಾರಿ ಶಾಲೆ ಅಂತ ಅಂದ್ಬಿಟ್ಟು ಒಂದು ಕಂಟೆಂಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. 8 ಥಿಯೇಟರ್ ಅಲ್ಲಿ ರಿಲೀಸ್ ಆಗಿದೆ. ಮೇನ್ ಆಗಿ ಭೂಮಿಕಾದಲ್ಲಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಸಿನಿಮಾ ತಂಡದವರು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಗಿಲ್ಲಿ ನಟ ಅವರು ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಮತ್ತೆ ಇಲ್ಲಿ ಫೇಸ್ಬುಕ್ ಆಗಿರ್ಬೋದು, ಯಾವ್ದ್ರಲ್ಲೂ ಕೂಡ ಒಂದು ಪೋಸ್ಟ್ ನ ಇಲ್ಲಿ ಹಂಚ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರ ಮೇಲೆ ಇಲ್ಲಿ ಆರೋಪನ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಸಿನಿಮಾದು ಕಂಟೆಂಟ್ ಚೆನ್ನಾಗಿತ್ತು ಅಂತಂದ್ರೆ ಯಾವುದೇ ಪ್ರಮೋಷನ್ಗಳ ಅಗತ್ಯ ಇಲ್ಲ ಅಂತ ಕೆಲವೊಬ್ರು ಇಲ್ಲಿ ಹೇಳಿದ್ರೆ, ಇಲ್ಲಿ ಇವರು ಪ್ರಮೋಷನ್ ಮಾಡಿಲ್ಲ, ಅದರಲ್ಲೂ ಕೂಡ ಮೇನ್ ರೋಲ್ ಅಲ್ಲಿ ಮಾಡಿದ್ದಾರೆ. ಒಂದು ಪ್ರಮೋಷನ್ ಮಾಡುವುದಿತ್ತಲ್ಲ, ಒಂದು ಪೋಸ್ಟ್ ಕೂಡ ಇಲ್ಲಿ ಹಂಚ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಈ ಹಿಂದೆ ಗಿಲ್ಲಿ ಅವ್ರ ಮೇಲೆ ಸಿಕ್ಕಾಪಟ್ಟೆ ಇಲ್ಲಿ ಕಂಪ್ಲೇಂಟ್ ಗಳ ಸುರಿಮಳೆನೆ ಇಲ್ಲಿ ಹರಿಸಿದ್ರು. ಕೆಲವೊಬ್ಬೊಬ್ರು ನೀವು ನೋಡಿರ್ತೀರಾ, ಗಿಲ್ಲಿ ಅವರು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು, ಅವ್ರು ಎಷ್ಟು ಬ್ಯುಸಿ ಇದ್ದಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಚೆನ್ನಾಗಿ ಗೊತ್ತಿದೆ. ಕಳೆದ ವಾರ ಅಂದ್ರೆ ಈ ವಾರ ಈಗ ಸರ್ಕಾರಿ ಶಾಲೆ H8 ಅಂದ್ಬಿಟ್ಟು ಸಿನಿಮಾ ರಿಲೀಸ್ ಆಗಿದೆ. ಈಗ ಫಿಲಂ ಚೇಂಬರ್ಗೆ ಹೋಗಿ ಇವರು ಕಂಪ್ಲೇಂಟ್ ಅಂದ್ರೆ ಏನೊಂದು, ಇಲ್ಲ ಗಿಲ್ಲಿಯವರು ಬಂದಿಲ್ಲ, ಹಾಗೆ ಹೀಗೆ ಪ್ರಮೋಷನ್ ಮಾಡ್ಕೊಡ್ಬೇಕಿತ್ತು, ಒಂದು ಪೋಸ್ಟ್ ಕೂಡ ಇಲ್ಲಿ ಅವ್ರು ಹಂಚ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಫಿಲಂ ಚೇಂಬರ್ಗೆ ಇಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಕಳೆದ ವಾರ ಚೌಕಿದಾರ ಅಂತ ಅಂದ್ಬಿಟ್ಟು ಧನ್ಯ ರಾಮ್ಕುಮಾರ್ ಅವರು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ರು. ನೋಡಿ, ಅವರು ಎಲ್ಲೂ ಕೂಡ ಇಲ್ಲಿ ಹೇಳ್ಕೊಂಡಿರ್ಲಿಲ್ಲ. ಇವನ್ ಅವರೇ ಒಂದು ಇಂಟರ್ವ್ಯೂ ನಲ್ಲೂ ಕೂಡ ಇಲ್ಲಿ ಹೇಳಿದ್ರು, ಇಲ್ಲಿ ಕೇವಲ ಒಂದು 3 ರಿಂದ 4 ನಿಮಿಷ ಗಿಲ್ಲಿಯವರು ಬಂದು ಹೋಗ್ತಾರೆ. ಬಟ್ ಇಲ್ಲಿ ಪೂರ್ತಿಯಾಗಿ 3 ರಿಂದ 4 ನಿಮಿಷ ಏನಿದೆ ಫಿಲಂ ಮುಗಿದ್ರು ಕೂಡ ಆ ಒಂದು ಸೀನ್ ಏನಿದೆಯೋ ಸಿಕ್ಕಾಪಟ್ಟೆ ಹೈಲೈಟ್ ಆಗಿತ್ತು. ಯಾಕಂದ್ರೆ ಅಷ್ಟೊಂದು ಕಾಮಿಡಿ ಆಗಿತ್ತು. ಗಿಲ್ಲಿ ಅವ್ರನ್ನ ನೋಡ್ಬೇಕು ಅಂತಂದ್ಬಿಟ್ಟು ಸುಮಾರು ಜನ ಫಿಲಂಗೆ ಹೋಗಿದ್ರು. ಆದ್ರೆ ಗಿಲ್ಲಿ ಅವ್ರ ಹೆಸರನ್ನ ಬಳಸ್ಕೊಂಡ್ಬಿಟ್ಟು ಇಲ್ಲಿ ನಾವು ಆ ರೀತಿ ಪ್ರಮೋಷನ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಧನ್ಯ ರಾಮ್ಕುಮಾರ್ ಅವರು ಇಲ್ಲಿ ಹೇಳಿದ್ರು. ಅದು ಅವ್ರದೊಂದು ವ್ಯಕ್ತಿತ್ವ ಅಂತಾನೆ ಹೇಳ್ಬೋದು. ಅವ್ರ ವ್ಯಕ್ತಿತ್ವ ಯಾವ ರೀತಿ ಇದೆ ಅಂತಂದ್ರೆ, ಸುಮ್ನೆ ಏನೋ ಹೇಳ್ಬಿಟ್ಟು ಪ್ರಚಾರದ ಒಂದು ಗಿಮಿಕ್ಗೋಸ್ಕರ ಗಿಲ್ಲಿ ಅವ್ರ ಹೆಸರನ್ನ ತಗೊಂಡ್ಬಿಟ್ಟು ನಾವಿಲ್ಲಿ ಆ ಸಿನಿಮಾದು ಪ್ರಮೋಷನ್ ಮಾಡ್ಕೊಳ್ಳೋದು ಬೇಡ ಅಂತ ಕೂಡ ಇಲ್ಲಿ ಹೇಳಿದ್ರು. ಯಾಕಂದ್ರೆ ಆಲ್ರೆಡಿ ಗಿಲ್ಲಿ ಅವ್ರ ಜೊತೆ ಅವರು ಒಂದು ಫಿಲಂ ಕೂಡ ಇಲ್ಲಿ ಮಾಡಿದ್ರು. ಅದಾದ್ಮೇಲೆ 2ನೇ ಸಿನಿಮಾ ನೋಡಿ, ಅದಕ್ಕೆ ಹೇಳೋದು ದೊಡ್ಡವ್ರ ಬಾಯಲ್ಲಿ ಯಾವತ್ತಿದ್ರು ಕೂಡ ದೊಡ್ಡದಾಗಿ ತುಂಬಾ ಚೆನ್ನಾಗಿರೋ ಮಾತುಗಳು ಇಲ್ಲಿ ಬರುತ್ತೆ ಅಂತ ಬಿಟ್ಟು 3 ನಿಮಿಷ ಇರಲಿ 4 ನಿಮಿಷ ಇರಲಿ, ಆ ಸಿನಿಮಾದಲ್ಲಿ ಚೌಕಿದಾರ ಅನ್ನೋ ಸಿನಿಮಾದಲ್ಲಿ ಗಿಲ್ಲಿ ಅವರು ಆಕ್ಟ್ ಮಾಡಿದ್ರು. ಅವರು ಕೂಡ ಇಲ್ಲಿ ಹೇಳ್ಬೋದಿತ್ತು, ಏನಪ್ಪ ಗಿಲ್ಲಿಯವರು ಒಂದು ಪೋಸ್ಟ್ ಕೂಡ ಇಲ್ಲಿ ಹಾಕೊಳ್ಳಿಲ್ಲ, ಹಾಗೆ ಹೀಗೆ ಅಂತ ಬಿಟ್ಟು. ಆದ್ರೆ ಧನ್ಯ ರಾಮ್ಕುಮಾರ್ ಅವರು ಯಾವ ರೀತಿ ಮಾತಾಡಿದ್ರು ಅಂದ್ರೆ, ಅವ್ರ ಹೆಸರು ತಗೊಂಡ್ಬಿಟ್ಟು ನಮ್ದು ಸಿನಿಮಾದ ಒಂದು ಪ್ರಮೋಷನ್ ಮಾಡ್ಕೋಬೇಕು ಅಂತ ಬಿಟ್ಟು ನಮಗೆ ಅನ್ನಿಸ್ಲಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದು ಅವರೊಂದು ದೊಡ್ಡ ಒಂದು ವ್ಯಕ್ತಿತ್ವ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಸರ್ಕಾರಿ ಶಾಲೆ ಅಂತ ಬಿಟ್ಟು ಏನೊಂದು ಸಿನಿಮಾ ಇವಾಗ ರಿಲೀಸ್ ಆಗಿದೆಯೋ, ಇಲ್ಲಿ ಗಿಲ್ಲಿ ಅವರು ಒಂದು ಪ್ರಮೋಷನ್ ಮಾಡಿಲ್ಲ, ಅಷ್ಟೊಂದು ಬ್ಯುಸಿ ಇದಾರ, ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇದು ಈ ಸಿನಿಮಾ ಏನಿದೆ, ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆನೇ ಗಿಲ್ಲಿ ನಟ ಅವರು ಎಲ್ಲ ಅವ್ರದೊಂದು ಏನೊಂದು ಪಾತ್ರ ಇತ್ತು ಎಲ್ಲಾನು ಕೂಡ ಇಲ್ಲಿ ಮಾಡ್ಬಿಟ್ಟು ಹೋಗಿದ್ರು. ಈಗ ಫಿಲಂ ರಿಲೀಸ್ ಆಗಿದೆ. ಆದ್ರೆ ಅವ್ರು ಯಾವುದಕ್ಕೂ ಕೂಡ ಇಲ್ಲಿ ಬಂದಿಲ್ಲ, ಮತ್ತಿಲ್ಲಿ ಒಂದು ಪೋಸ್ಟ್ ಕೂಡ ಹಂಚ್ಕೊಂಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಸಣ್ಣ ಪಾತ್ರ ಮಾಡಿದಾರಲ್ಲ ಈ ಸಿನಿಮಾದಲ್ಲಿ, ಅಂದ್ರೆ ಸರ್ಕಾರಿ ಶಾಲೆ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿರೋರು ಕೂಡ ಇಲ್ಲಿ ದೊಡ್ಡದಾಗಿ ಪ್ರಮೋಷನ್ ಮಾಡಿದ್ದಾರೆ. ಅರೆ ಗಿಲ್ಲಿ ಅವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಕೂಡ ಒಂದು ಪ್ರಮೋಷನ್ ಮಾಡ್ಕೊಟ್ಟಿದ್ರೆ ಏನು ಕೂಡ ಆಗ್ತಾ ಇರ್ಲಿಲ್ಲ, ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಅಂತ
ಕೂಡ ಇಲ್ಲಿ ಹೇಳ್ತಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಅಂದಮೇಲೆ ಯಾಕೆ ಇನ್ನೂ ಹೆಚ್ಚಿಗೆ ಪ್ರಮೋಷನ್ ಅವ್ರು ಇಷ್ಟಪಡ್ತಾ ಇದಾರೆ ಏನೋ ಗೊತ್ತಿಲ್ಲ. ಇದೊಂದು ಪ್ರಚಾರದ ಗಿಮಿಕ್ ಇಲ್ಲಿ ಇರ್ಬೋದು ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಯಾಕಂದ್ರೆ ಕೆಲವೊಬ್ರು ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ. ನಿಮಗೆ ಗೊತ್ತಿದೆ, ಸೋಷಿಯಲ್ ಮೀಡಿಯಾ ಅಂತ ಅಂದಿದ ತಕ್ಷಣ ಒಳ್ಳೇದು ಮಾತಾಡ್ತಾರೆ, ಕೆಟ್ಟದು ಕೂಡ ಇಲ್ಲಿ ಮಾತಾಡ್ತಾನೆ ಇರ್ತಾರೆ. ಈಗ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ. ಯಾಕಂದ್ರೆ ಒಂದು ಪ್ರೋಗ್ರಾಮ್ ಆದ್ಮೇಲೆ ಇನ್ನೊಂದು ಪ್ರೋಗ್ರಾಮ್ ಹೋಗೋದಿರ್ಬೋದು, ಮತ್ತೆ ಇಲ್ಲಿ ಇನ್ನೊಂದು ಪ್ರೋಗ್ರಾಮ್ ಅಟೆಂಡ್ ಮಾಡೋದಿರ್ಬೋದು. ಅವ್ರಿಗೆ ಇಲ್ಲಿ ಎಷ್ಟು ಸಮಯ ಸಿಗುತ್ತೋ ಖಂಡಿತವಾಗ್ಲೂ ಎಲ್ಲರೂ ಕೂಡ ಭೇಟಿ ಮಾಡ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಅದರಲ್ಲೂ ಕೂಡ ಇವಾಗ ಇವರು ಸರ್ಕಾರಿ ಶಾಲೆ ಅಂತ ಏನೊಂದು ಈ ಚಿತ್ರತಂಡ ಇದೆ, ಇಲ್ಲಿ ಫಿಲಂ ಚೇಂಬರ್ಗೆ ಹೋಗ್ಬಿಟ್ಟು ಈ ರೀತಿಯಾಗಿ ಮಾತಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಕೊನೆಯದಾಗಿ ಇದೊಂದು ಪ್ರಚಾರದ ಗಿಮಿಕ್ ಇವ್ರು ಮಾಡ್ತಾ ಇದಾರ ಅಂತ ಕೂಡ ಇಲ್ಲಿ ಅನ್ಸ್ಬಿಡುತ್ತೆ. ಆದ್ರೆ ಸರ್ಕಾರಿ ಶಾಲೆ ಈ ಚಿತ್ರತಂಡ ಏನಿದೆ ಇಲ್ಲಿ ಮೇನ್ ಆಗಿ ಫಿಲಂ ಚೇಂಬರ್ಗೆ ಹೋಗ್ಬಿಟ್ಟು ಅವರು ಪ್ರಚಾರ ಮಾಡ್ಕೊಡ್ಲಿಲ್ಲ ಗಿಲ್ಲಿಯವರು. ಅದಕ್ಕೆ ನಮ್ಮ ಮನಸ್ಸಿಗೆ ತುಂಬಾನೇ ನೋವಾಗಿದೆ. ಒಂದು ಸಣ್ಣ ಪುಟ್ಟ ಪಾತ್ರ ಏನಿದೆ ಈ ಫಿಲಮ್ ಅಲ್ಲಿ ಯಾರ್ಯಾರು ಮಾಡಿದಾರೋ ಅವರೆಲ್ಲ ದೊಡ್ಡದಾಗಿ ಪ್ರಚಾರ ಮಾಡಿದ್ರು. ಆದ್ರೆ ಗಿಲ್ಲಿಯವರು ಯಾಕೆ ಒಂದು ಪೋಸ್ಟ್ ಕೂಡ ಇಲ್ಲಿ ಹಾಕಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಅವ್ರಿಗೆ ಬೇಜಾರಾಗಿದೆ ಅಂತ, ಇದರಲ್ಲಿ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಯಾಕಂದ್ರೆ ಕಂಟೆಂಟ್ ಚೆನ್ನಾಗಿದ್ರೆ, ಸಿನಿಮಾ ಚೆನ್ನಾಗಿದ್ರೆ ಎಲ್ಲರೂ ಕೂಡ ಇಲ್ಲಿ ಖಂಡಿತವಾಗ್ಲೂ ಹೋಗಿ ನೋಡ್ತಾರೆ. ಆದ್ರೆ ಅವ್ರಿಗೆ ಯಾಕೆ ಈ ರೀತಿ ಅನ್ನಿಸ್ತು, ಯಾಕೆ ಈ ರೀತಿ ಮಾಡಬೇಕು ಅಂತ ಅನ್ನಿಸ್ತು ಅಂತಂದ್ರೆ ಒಟ್ನಲ್ಲಿ ಬಜಾರಲ್ಲಿ ಯಾರ ಹೆಸರು ಚೆನ್ನಾಗಿ ಓಡ್ತಾ ಇರುತ್ತೋ, ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು, ಒಟ್ನಲ್ಲಿ ಅವ್ರ ಹೆಸರು ತೆಗ್ದಿದ್ದಷ್ಟೇ ಸ್ವಲ್ಪ ಇಲ್ಲಿ ಅವ್ರಿಗೆ ಪ್ರಚಾರ ಸಿಗಬಹುದು ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಾ ಇರಬಹುದು ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ತರ ಮಾತಾಡ್ತಾ ಇದ್ದಾರೆ. ಇದೊಂದು ಪ್ರಚಾರದ ಗಿಮಿಕ್ ಮಾಡ್ತಾ ಇದ್ದಾರೆ ಅಷ್ಟೇ. ಗಿಲ್ಲಿಯವ್ರ ಹೆಸರು ಎತ್ತಿದಷ್ಟೇ ಸ್ವಲ್ಪ ಜನಕ್ಕೆ ಇನ್ನೂ ಹೆಚ್ಚಾಗಿ ರೀಚ್ ಆಗ್ಬೋದು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಅದೇ ಏನೊಂದು ಫಿಲಂ ಚೇಂಬರ್ಗೆ ಹೋಗ್ಬಿಟ್ಟು ಇವಾಗ ಕಂಪ್ಲೇಂಟ್ ಮಾಡಿದಾರೋ, ಗಿಲ್ಲಿಯವರು ಮಾಡಿಲ್ಲ, ಪ್ರಚಾರ ಮಾಡಿಲ್ಲ, ಮತ್ತೆ ಇಲ್ಲಿ ಪೋಸ್ಟ್ ಹಾಕಿಲ್ಲ ಅಂತ ಹೇಳ್ತಾರೆ. ಇದು ಪ್ರಚಾರದ ಗಿಮಿಕ್ ಇದೆ ಅಷ್ಟೇ. ಅವ್ರಿಗೆ ನೋವು ಆಗಿರಲ್ಲ, ಏನೂ ಇಲ್ಲ. ಒಟ್ನಲ್ಲಿ ಫಿಲಂ ಓಡಬೇಕಲ್ಲ, ಯಾವುದೋ ರೀತಿಯಲ್ಲಿ ಒಂದು ಪಾಸಿಟಿವ್ ಇರೋದು ನೆಗೆಟಿವ್ ಇರೋದು ಪ್ರಚಾರ ಮಾಡ್ಕೊಂತಿದ್ದಾರೆ ಅಷ್ಟೇ ಅಂತ ಅಂದ್ಬಿಟ್ಟು ಕಮೆಂಟ್ಗಳ ಸುರಿಮಳೆನ ಇಲ್ಲಿ ಹರಿಸ್ತಾನೆ ಇದ್ದಾರೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.